ಓಂ ಗಂ ಗಣಪತಾಯೇ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ವೈರಿಯ ಕೈಕಾಲು ಸ್ತಂಭನಕ್ಕೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ. ಇದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲಕ್ಕಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಇದರ ವಿಧಾನ ತಿಳ್ಕೊಳ್ಳೋಣ. ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ತಾಮ್ರದ ತಗಡು ಬೇಕಾಗುತ್ತೆ ಅಥವಾ ಪಂಚಲೋಹದ ತಗಡು ಬೇಕಾಗುತ್ತೆ. ಇದು ಗ್ರಂಥಿಕೆ ಅಂಗಡಿ ಅಂದರೆ ಪೂಜಾ ಸಾಮಗ್ರಿಯ ಅಂಗಡಿಗಳಲ್ಲಿ ಸಿಗ್ತದೆ. ತೆಗೆದುಕೊಂಡು ಬಂದು ಈ ಕ್ರಿಯೆಯನ್ನು ಶನಿವಾರದ ದಿನ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಶನಿವಾರದ ದಿನ ಸಮಯ ಬಂದು ಮಧ್ಯಾಹ್ನ 3ರಿಂದ ಸಂಜೆ 7ರ ಒಳಗೆ ಮಾಡಬೇಕು. ಈ ಸಮಯದಲ್ಲಿ ಈ ಕ್ರಿಯೆ ಮಾಡಿದ್ದೆ ಆದರೆ ಏನು ನಿಮ್ಮ ವೈರಿ ಅಂದರೆ ನಿಮ್ಮ ಶತ್ರು ಏನಿರ್ತಾರೋ ಅವ್ರ ಕೈ ಮತ್ತು ಕಾಲು ಎರಡು ಸ್ತಂಭನ ಆಗುತ್ತೆ. ಅಂದರೆ ಕೈ ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕುಳಿತುಕೊಳ್ತಾರೆ. ಮೊದಲಿಗೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ತಾಮ್ರದ ತಗಡಿನ ಮೇಲೆ ಅಥವಾ ಪಂಚಲೋಹದ ತಗಡಿನ ಮೇಲೆ ಡಿಸ್ಪ್ಲೇ ಮೇಲೆ ನಾನು ಏನು ಯಂತ್ರ ಕೊಟ್ಟಿದ್ದೀನೋ ಆ ಯಂತ್ರವನ್ನು ಚಾಚು ತಪ್ಪದೆ ಬರೆಯಿರಿ. ನೀಂ ಕ್ಲೀಂ ರೀಂ ರೀಂ ಉಫ್ ಕ್ಲೀಂ 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 ಹಿಂ 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 ಶ್ರೀಂ ಶಿಂ ಸ್ವಿಂ 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 ರಿಂ 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 ಈ ರೀತಿಯಾಗಿ ಬರೆದು ಅದರ ಕೆಳಗಡೆ ವೈರಿಯ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ವೈರಿಯ ಹೆಸರನ್ನು ಬರೆದು ಮುಗಿದ ಮೇಲೆ ಅದಕ್ಕೆ ಪೂಜಾ ಸಾಮಗ್ರಿಗಳನ್ನು ಇಟ್ಟು ಪೂಜೆ ಮಾಡಬೇಕು. ಅಂದರೆ ಗಂಧದ ಕಡ್ಡಿ, ತೆಂಗಿನಕಾಯಿ, ಬಾಳೆಹಣ್ಣು ಇಟ್ಟು ನೀಟಾಗಿ ತೆಂಗಿನಕಾಯಿ ಹೊಡಿಬೇಕಾಗುತ್ತೆ. ಹೊಡೆದು ಪೂಜೆಯನ್ನು ಮಾಡಿ ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಒಂದು ಮಂತ್ರ ಹೇಳಬೇಕಾಗುತ್ತೆ. ಓಂ ಕಾಲಭೈರವಿ, ಓಂ ಮೃತ್ಯುಭೈರವಿ, ಅಮ್ಮುಖಿ ಸ್ತಂಭನಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕಾಲಭೈರವಿ, ಓಂ ಮೃತ್ಯುಭೈರವಿ, ಅಮ್ಮುಖಿ ಸ್ತಂಭನ ಕುರು ಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮ್ಮ ಯಾರ ಶತ್ರು ಇದ್ದಾರೋ ಇಲ್ಲ ಯಾವ ವೈರಿ ಇದ್ದಾರೋ ಅವರ ಹೆಸರನ್ನು ಸೇರಿಸಿಕೊಳ್ತಾ ಇದನ್ನು ಮಾಡಬೇಕಾಗುತ್ತೆ. 108 ಸಾರಿ ಪಠನೆ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ 3 ಸಾರಿ ಅಭಿಮಂತ್ರಿಸಿ. 3 ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಆ ಯಂತ್ರವನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಸುಡುಗಾಡಿನಲ್ಲಿ ಅಥವಾ ಸುಡುಗಾಡು ಸ್ಮಶಾನ ಎರಡು ಒಂದೇ, ಸ್ಮಶಾನದಲ್ಲಿ ತೆಗೆದುಕೊಂಡು ಹೋಗಿ ಹೂಳಬೇಕು. ಹೂತಿ ಹಿಂದೆ ತಿರುಗಿ ನೋಡಿದಾಗೆ ನೀವು ಬಂದುಬಿಡಿ. ಆಮೇಲೆ ನೋಡಿ ನಿಮ್ಮ ಶತ್ರುವಿನ ಕೈ ಕಾಲು ಸ್ತಂಭನ ಆಗುತ್ತೆ. ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ.